ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಸಹಸ್ರ ಕಳಸಾಭಿಷೇಕ. ಫಲಪಂಚಾಮೃತ ಸುಗಂಧ ದ್ರವ್ಯಗಳ ಅಭಿಷೇಕದಲ್ಲಿ ಸ್ವಾಮಿ ಅಮ್ಮನವರನ್ನು ಕಂಡು ಪುಳಕಿತರಾದ ಭಕ್ತಜನ. ತಿರುಪತಿ ಶ್ರೀ ಕೋದಂಡರಾಮಾಲಯದಲ್ಲಿ ಆಗಮೋಕ್ತವಾಗಿ ನೆರವೇರುತ್ತಿರುವ ವಾರ್ಷಿಕ ಬ್ರಹ್ಮೋತ್ಸವ. ಸೂರ್ಯಪ್ರಭಾ, ಗಜವಾಹನ, ಉಂಜಲ್ ಸೇವೆಗಳಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ. ಉಡುಪಿ ತೆಂಕನಿಡಿಯಲ್ಲಿ ವೈಭವದ ದೈವಗಳ ನೇಮೋತ್ಸವ. ಪಂಚಧೂಮಾವತಿ ಸಪರಿವಾರ ದೈವಗಳಿಗೆ ನೆರವೇರಿದ ವಿಶೇಷ ಪೂಜೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಹಸ್ರ ಕಳಸಾಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತ ಕಳಸಾಭಿಷೇಕವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಸಗಳನ್ನು ಪ್ರತಿಷ್ಠಾಪಿಸಿ ಕಳಸ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಸಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪ ದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು. ಟಿಟಿಡಿ ಅನುಬಂಧವಾಗಿರುವ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ
ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮುಕ್ತವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಸೂರ್ಯಪ್ರಭಾ ವಾಹನ, ಊಂಜಲ್ ಸೇವೆ, ಗಜವಾಹನ, ಸ್ನಪನ ತಿರುಮಂಜನ ಸೇವೆಗಳಲ್ಲಿ ಸ್ವಾಮಿಯು ಭಕ್ತರನ್ನು ಕಟಾಕ್ಷಿಸಿದರು. ಉತ್ಸವದ 7ನೇ ದಿನ ಬೆಳಗ್ಗೆ ಸ್ವಾಮಿಯವರಿಗೆ ಸೂರ್ಯಪ್ರಭಾ ವಾಹನ ಸೇವೆ ನೇತ್ರ ಪರ್ವವಾಗಿ ಜರುಗಿತು. ಮೊದಲಿಗೆ ಸ್ವರ್ಣಾಭರಣ, ಮಣಿಮಯ ಹಾರಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕೃತರಾದ ಶ್ರೀ ಕೋದಂಡರಾಮಸ್ವಾಮಿಯವರು ಸಹಸ್ರ ಕಿರಣ ಶೋಭಿತ ಸೂರ್ಯಪ್ರಭಾ ವಾಹನದಲ್ಲಿ ಆಸೀನರಾಗಿಸಿ ಪೂಜೆಗಳನ್ನು ನೆರವೇರಿಸಿದರು. ಆನಂತರ ಭಕ್ತರ ಜಯ ಜಯ ಶ್ರೀರಾಮ ನಾಮಸ್ಮರಣೆ, ವೇದ ಪಾರಾಯಣ, ಕೋಲಾಟ, ಕಲಾ ಪ್ರದರ್ಶನಗಳ ನಡುವೆ ಸ್ವಾಮಿಯವರಿಗೆ ಸೂರ್ಯಪ್ರಭಾ ವಾಹನ ಸೇವೆ ತಿರುಪತಿಪುರ ಬೀದಿಗಳಲ್ಲಿ ಶೋಭಾಯಮಾನವಾಗಿ ಜರುಗಿತು. ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಬುಧವಾರ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಸ್ನಪನ ತಿರುಮಂಜನ ಸೇವೆಯು ಆಗಮುಕ್ತವಾಗಿ ಜರುಗಿತು. ಸ್ನಾನಪೀಠದಲ್ಲಿ ಶ್ರೀ ಸೀತಾಮಾತೆಯನ್ನು, ಶ್ರೀ ಕೋದಂಡರಾಮಸ್ವಾಮಿಯವರನ್ನು, ಲಕ್ಷ್ಮಣರನ್ನು ಆಸೀನಗೊಳಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ, ಕಳಸಾರಾಧನೆ ಮತ್ತಿತರ ವೈದಿಕ ಕ್ರತುವುಗಳನ್ನು ನಿರ್ವಹಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅರಿಶಿನ, ಚಂದನಾದಿ ಮಂಗಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ತದನಂತರ ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಕಳಸ ಜಲದೊಂದಿಗೆ ಸಹಸ್ರ ಧಾರೆಗಳ ನಡುವೆ ಸ್ನಪನ ತಿರುಮಂಜನವನ್ನು ಪೂರ್ಣಗೊಳಿಸಿದರು. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ಯಚ್ಚ ಕಿಂಚ ಜಗದ್ಯಸ್ಮಿನ್ ದೃಶ್ಯತೆ ಸೂಯತೆ ಪಿಬಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗಂ ಸಮುದ್ರೇಂದಂ ವಿಶ್ವಶಂಭುವಂ ಪದ್ಮಕೋಶಃ ಪ್ರತೀಕಾಶಗೋ ಹೃದಯಂ ಚಾಪ್ಯಧೋಮುಖಂ ಅಘೋ ನಿತ್ಯವೇ
तस्यान्तु नाभ्यामुपरि तिष्ठति हृदयम् तद्विजानीयात् विश्वस्यायतनम् महत् सन्ददगोशिलाविस्तुलम्बत्याघोष ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಮಂಗಳವಾರ ಸಾಯಂ ಸಂಧ್ಯಾ ವೇಳೆಯಲ್ಲಿ ವಸಂತೋತ್ಸವವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಆಲಯದಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ರಾಮಚಂದ್ರ ಮೂರ್ತಿಯ ಉತ್ಸವ ಮೂರ್ತಿಗೆ ಪಟ್ಟು ವಸ್ತ್ರಗಳು, ಬಂಗಾರದ ಆಭರಣ, ಪುಷ್ಪಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಕಳಸ ಸ್ಥಾಪನೆ, ಪುಣ್ಯಾಹ ವಾಚನ, ಕಳಸ ಪೂಜೆ, ವಿಶ್ವಕ್ಸೇನ ಆರಾಧನೆ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿ ಉತ್ಸವ ಮೂರ್ತಿಗಳಿಗೆ ಸಂಪ್ರದಾಯ ಶೋಭಿತವಾಗಿ ಚಂದನ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಸೀತಾರಾಮರ ತಿರುಬೀದಿ ಉತ್ಸವವು ನೆರವೇರಿಸಲಾಯಿತು. ಸರ್ವಶೋಭಿತರಾದ ಸೀತಾರಾಮರನ್ನು ಅರ್ಚಕರು ತಿರುಚಿಯಲ್ಲಿ ಆಸೀನರಾಗಿಸಿ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನು ಮಾಡುತ್ತಾ ಅರ್ಚಕರು ಭಕ್ತರ ಮೇಲೆ ವಸಂತವನ್ನು ಪ್ರೋಕ್ಷಣೆ ಮಾಡಿದರು. ಹಾಗೆಯೇ ಮಂಗಳವಾರ ಊಂಜಲ್ ಸೇವೆ ಜರುಗಿತು. ಅರ್ಚಕರು ಪಟ್ಟು ಪೀತಾಂಬರ, ಪುಷ್ಪಮಾಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಿದ ಶ್ರೀ ಕೋದಂಡರಾಮಸ್ವಾಮಿಯವರನ್ನು ಆಲಯದ ಮುಖಮಂಟಪದಲ್ಲಿರುವ ಉಯ್ಯಾಲೆಯಲ್ಲಿ ಆಸೀನರನ್ನಾಗಿಸಿದರು. ನಂತರ ಸುಸ್ವರ ಭಕ್ತಿ ಸಂಕೀರ್ತನೆಗಳು, ತಾಳಮೇಳ, ಮಂಗಳವಾದ್ಯಗಳ ನಡುವೆ ಶ್ರೀ ಸೀತಾರಾಮರಿಗೆ ಊಂಜಲ್ ಸೇವೆಯು ಮನೋಹರವಾಗಿ ಜರುಗಿತು. ಹಾಗೆಯೇ ರಾತ್ರಿ ಗಜವಾಹನ ಸೇವೆ ಘನವಾಗಿ ಜರುಗಿತು. ಸ್ವರ್ಣಾಭರಣ ಶೋಭಿತರಾದ
ಶ್ರೀರಾಮಚಂದ್ರ ಮೂರ್ತಿಯನ್ನು ಅರ್ಚಕರು ಗಜವಾಹನದಲ್ಲಿ ಆಸೀನಗೊಳಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಮಂಗಳಾರತಿ ಸಮರ್ಪಿಸಿದರು. ಆನಂತರ ಸ್ವಾಮಿಯವರಿಗೆ ಗಜವಾಹನ ಸೇವೆಯು ಮನೋಹರವಾಗಿ ಜರುಗಿತು. ತಾಳಮೇಳ, ಮಂಗಳವಾದ್ಯಗಳು, ಭಕ್ತರ ಜಯ ಜಯ ಶ್ರೀರಾಮ್ ನಾಮಸ್ಮರಣೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳ ನಡುವೆ ತಿರುಪತಿಯ ಪುರಬೀದಿಗಳಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯು ಗಜವಾಹನದಲ್ಲಿ ವಿಹರಿಸುತ್ತಾ ತಿರುನಗರ ವಾಸಿಗರನ್ನು ಆಶೀರ್ವದಿಸಿದರು. ಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಜ್ಞಾನ ಪ್ರಸುನ್ನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಕಾಲಭೈರವ ಸ್ವಾಮಿಯ ಆರಾಧನೆಯು ಸಂಪ್ರದಾಯಬದ್ಧವಾಗಿ ಜರುಗಿತು. ಲಯಕಾರಕ ಪರಮೇಶ್ವರನ ಕಾಲ ಸ್ವರೂಪವೇ ಶ್ರೀ ಕಾಲಭೈರವ ಅವತಾರದ ವಿಶೇಷ. ಮಹೋಗ್ರ ಮೂರ್ತಿಯಾಗಿ ಅಭಿವರ್ಣಿಸುವ ಕಾಲಭೈರವನ ಆರಾಧನೆಯು ಸರ್ವಗ್ರಹ ದುಷ್ಟಪೀಡೆ ನಿವಾರಣೆಯಾಗುವುದು ಎಂಬುದು ಐತಿಹ್ಯ. ಅಂತಹ ವಿಶೇಷವಾದ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೀಶ್ವರನ ಸನ್ನಿಧಿಯಲ್ಲಿ ಅರ್ಚಕರು ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡಿ ಆನಂತರ ಸಂಕಲ್ಪ ಪೂಜೆಯನ್ನು ಪೂರ್ಣಗೊಳಿಸಿ ಪಂಚಾಮೃತಗಳು, ಹಣ್ಣಿನ ರಸ, ವಿಭೂತಿ, ಚಂದನದಂತಹ ಮಂಗಳ ದ್ರವ್ಯಗಳೊಂದಿಗೆ ಮಂಗಳ ಮೂರ್ತಿಗೆ ಅಭಿಷೇಕವನ್ನು ವೈಭವವಾಗಿ ನಿರ್ವಹಿಸಿದರು. ತದನಂತರ ಅಲಂಕಾರವನ್ನು ಪೂರ್ಣಗೊಳಿಸಿ ನಿಂಬೆಹಣ್ಣಿನ ಹಾರವನ್ನು ತೊಡಿಸಿ ನಿವೇದನೆ ನೀರಾಜನವನ್ನು ಸಮರ್ಪಿಸಿ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸಿದರು. ದಕ್ಷಿಣಾನ್ಮಯ ಶ್ರೀ ಶಾರದಾ ಪೀಠಂ ಶೃಂಗೇರಿಯಲ್ಲಿ ಶ್ರೀ 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 ಜಗದ್ಗುರು ಮಹಾಸಂಸ್ಥಾನಂನಲ್ಲಿ ವಜ್ರೋತ್ಸವ ಭಾರತಿ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಭಾರತೀ ತೀರ್ಥ ಸ್ವಾಮೀಜಿಯವರ 75ನೇ ವರ್ಧಂತಿ ಮಹೋತ್ಸವವನ್ನು ನೆರವೇರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಾರ್ಚ್ 30ನೇ ತಾರೀಖಿನಿಂದ ಏಪ್ರಿಲ್ 4ನೇ ತಾರೀಖಿನವರೆಗೂ ಶೃಂಗೇರಿಯಲ್ಲಿ ವಿವಿಧ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತಿದೆ. ಈ ಕಾರ್ಯಕ್ರಮವು ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರ ಆಧ್ವರ್ಯದಲ್ಲಿ ನೆರವೇರುತ್ತಿದೆ.
ಉಡುಪಿಯ ತೆಂಕನಿಡಿಯೂರಿನಲ್ಲಿರುವ ಪಂಚಧೂಮ್ಹಾವತಿ ಹಾಗೂ ಸಪರಿವಾರ ದೈವಗಳ ನೇಮೋತ್ಸವವು ವೈಭವವಾಗಿ ನೆರವೇರಿತು. ಇದರ ಅಂಗವಾಗಿ ಬ್ರಹ್ಮಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೂಟಧಾರಣೆಯ ಮೂಲಕ ತಂದು ಗಗ್ಗರ ಸೇವೆಯನ್ನು ಮಾಡುವುದರ ಮೂಲಕ ನೇಮೋತ್ಸವವು ವೈಭವದಿಂದ ನಡೆಯಿತು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿ ನೆಲೆಸಿರುವ ಪ್ರಸನ್ನ ಶ್ರೀ ವಿಜಯೇಂದ್ರ ಸ್ವಾಮಿಯ 57ನೇ ಬ್ರಹ್ಮ ರಥೋತ್ಸವವು ವಿಶ್ವಾವಸು ನಾಮ ಸಂವತ್ಸರ ಶುದ್ಧ ಚೌತಿಯೆಂದು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವಿಜಯೇಂದ್ರ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ಸುಂದರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಆ ಬಳಿಕ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವಿಜಯೇಂದ್ರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ದೇವಾಲಯದಿಂದ ಹೊರತಂದು ಸುಂದರವಾಗಿ ಅಲಂಕರಿಸಿದ ರಥದಲ್ಲಿ ಕೂರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಕೆಜಿಎಫ್ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ನಾಗವೇಣಿಯವರಿಂದ ರಥಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಬಗೆಯ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬೇತಮಂಗಲದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಆಗಮಿಸಿ ಮುಖ್ಯ ಬೀದಿಗಳಲ್ಲಿ ಶ್ರೀ ವಿಜಯೇಂದ್ರ ಸ್ವಾಮಿಯ ರಥವನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಉಡುಪಿಯ ಕೊಡಂಗಳ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ನರಸಿಂಹ ಮಂತ್ರ ಹೋಮ, ಪೂರ್ಣ ನವಗ್ರಹ ಹೋಮ, ಕೂಪಶಾಂತಿ, ವೇದವ್ಯಾಸ ಪೂಜೆಯನ್ನು ಹಾಗೂ ವಿವಿಧ ಪ್ರಾಯಶ್ಚಿತ ಹೋಮಗಳನ್ನು ಮಾಡಿ ಪ್ರಾರ್ಥನೆ, ಸಂಕಲ್ಪ, ಪುಣ್ಯಾಹ ವಾಚನ ಮಾಡಲಾಯಿತು. ನಂತರ ಮಹಾಪೂಜೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ವೇದ ಪ್ರವಚನ, ಭಾಗವತ ಪ್ರವಚನವನ್ನು ಪ್ರಾರಂಭಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವೋಪೇತವಾಗಿ ಜರುಗುತ್ತಿದೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತರುವಾಯ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಚಿತ್ರಮಂಟಪ ಗೋಪುರದಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ನಂತರ ಬಾಣ ಸಂಚಿ ಮತ್ತು ಅದ್ಭುತವಾದ ತಮಟ ವಾದ್ಯದ ನಡುವೆ ಚಿತ್ರಮಂಟಪ ಗೋಪುರೋತ್ಸವವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆಚರಿಸಲಾಯಿತು.
ಬಳಿಯ ಡೆಂಕನಿಕೋಟೆ ಸಮೀಪದಲ್ಲಿ ನೆಲೆಸಿರುವ ಸೌಂದರ್ಯವಲ್ಲಿ ಸಮೇತ ಶ್ರೀ ಬೇಟೆರಾಯ ಸ್ವಾಮಿಯ ಕಲ್ಯಾಣೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಈ ತಿಂಗಳ 10ನೇ ತಾರೀಖು ಶ್ರೀ ಬೇಟೆರಾಯ ಸ್ವಾಮಿ ದೇವಾಲಯದ ರಥೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ಆಲಯದಲ್ಲಿ ಧ್ವಜಾರೋಹಣ ಮಾಡಿ ರಥೋತ್ಸವ ಪೂಜೆಗಳನ್ನು ಪ್ರಾರಂಭಿಸಿದರು. ಇದರ ಅಂಗವಾಗಿ ಆಲಯದಲ್ಲಿ ಸೌಂದರ್ಯವಲ್ಲಿ ಸಮೇತ ಶ್ರೀ ಬೇಟೆರಾಯ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ಪ್ರಾಕಾರೋತ್ಸವವನ್ನು ನಿರ್ವಹಿಸಿದರು. ತರುವಾಯ ಸೌಂದರ್ಯವಲ್ಲಿ ಸಮೇತ ಶ್ರೀ ಬೇಟೆರಾಯ ಸ್ವಾಮಿಯವರನ್ನು ಪ್ರತ್ಯೇಕವಾಗಿ ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಸ್ವಾಮಿಯವರ ಕಲ್ಯಾಣೋತ್ಸವ ವೈಭವದಿಂದ ಜರುಗಿತು. ತರುವಾಯ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ ಮಾಡಿದರು. ಕಲ್ಯಾಣೋತ್ಸವದ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಂಗಳಾರತಿಯನ್ನು ಬೆಳಗಿದರು. ತದನಂತರ ಬೆಳ್ಳಿ ಕವಚಧಾರಣೆ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಧೂಪದೀಪ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಪ್ರಸನ್ನ ಮಾರುತಿ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಹೊಸೂರು ಸಮೀಪದ ಮಂಜಲಗಿರಿ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನ ದೇವಾಲಯವಾದ ಪಿಳ್ಳಕ್ಕಿ ಮಾರಮ್ಮ ದೇವಾಲಯದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಪಿಳ್ಳಕ್ಕಿ ಮಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಯುಗಾದಿ ಹಬ್ಬದಂದು ನಿರ್ವಹಿಸಲಾಯಿತು. ಆಲಯದಲ್ಲಿ ಅಮ್ಮನವರಿಗೆ ವಿವಿಧ ಅರ್ಚನೆಗಳು, ವಿಶೇಷ ಅಭಿಷೇಕಗಳನ್ನು ನಿರ್ವಹಿಸಿದರು. ತರುವಾಯ ಪಿಳ್ಳಕ್ಕಿ ಮಾರಮ್ಮನವರನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ದೀಪಾರಾಧನೆ, ಕರ್ಪೂರ ದಾರತಿಯನ್ನು ಬೆಳಗಿದರು. ಯುಗಾದಿ ಹಬ್ಬದ ಪೂಜೆಗಳ ಪ್ರಯುಕ್ತ ಮಂಜಲಗಿರಿ, ಅಗೋನ್ಪಲ್ಲಿ, ಕುಂದಮಾರನಪಲ್ಲಿ ಮುಂತಾದ ಗ್ರಾಮಗಳ ಮಹಿಳೆಯರು ಅಮ್ಮನವರಿಗೆ ದೀಪಗಳನ್ನು ಬೆಳಗಿ ಪೂಜೆಯನ್ನು ನಿರ್ವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಗರ್ಭಗುಡಿಯಲ್ಲಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿಯನ್ನು ವಿವಿಧ ಬಗೆಯ ಹೂಗಳಿಂದ ಸರ್ವಾಲಂಕೃತವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪಾವನರಾದರು.
ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಹಾಡಾಳ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ 48ನೇ ದಿನದ ಮಂಡಲ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಸುಪ್ರಭಾತ ಸೇವೆ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ಪ್ರಧಾನ ದೇವತಾ ಕುಂಭ ಸ್ಥಾಪನೆ, ಷೋಡಶೋಪಚಾರ, ಶ್ರೀ ಮಹಾ ಸುದರ್ಶನ, ಶ್ರೀ ಲಕ್ಷ್ಮೀ ನರಸಿಂಹ ಹೋಮ, ಪರಿವಾರ ದೇವತಾ ಹೋಮ, ಪ್ರಾಯಶ್ಚಿತ ಶಾಂತಿ ಹೋಮ, ಮಹಾಸಂಕಲ್ಪಪೂರ್ವಕ ಮಹಾಪೂರ್ಣಾಹುತಿ ಮಾಡಲಾಯಿತು. ತದನಂತರ ವೇದವಾದ್ಯ ಸುಮಂಗಲಿ ಕನ್ನಿಕೆಯರೊಂದಿಗೆ ಪೂರ್ಣ ಕಳಸಗಳ ಗ್ರಾಮ ಪ್ರದಕ್ಷಿಣೆ ಮಾಡಿ ಶ್ರೀ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಸಪ್ತ ನದಿ ಕಳಸಾಭಿಷೇಕ ಹಾಗೂ ಮಹಾಕುಂಭಾಭಿಷೇಕವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹ ಪಡೆದರು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆ ಸುಣ್ಣದಕೇರಿಯಲ್ಲಿ ನೆಲೆಸಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಮಾದೇಶ್ವರ ಸ್ವಾಮಿಗೆ ಬೆಳ್ಳಿ ಕವಚಧಾರಣೆ, ಪರಿಮಳ ಭರಿತ ಪುಷ್ಪ ಮಾಲೆಗಳಿಂದ ಹಾಗೂ ಬಿಲ್ವ ಪತ್ರೆಯಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ತರುವಾಯ ಸ್ವಾಮಿಗೆ ಬಿಲ್ವಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮಾದಪ್ಪನ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿದೂಷಿ ವಾರಿಜಾಕ್ಷಿ RL ಭಟ್ ಇವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ರಾಮಚಂದ್ರಂ ಭಾವಯಾಮಿ ರಘುಕುಲ ತಿಲಕಮುಪೇಂದ್ರಂ ರಾಮಚಂದ್ರಂ ಭಾವಯಾಮಿ
ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿದ್ವಾನ್ ವಿಶ್ವನಾಥ್ ಮತ್ತು ತಂಡದವರಿಂದ ಹಾರ್ಮೋನಿಯಂ ಸೋಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಹೆಬ್ಬಾಳ 2ನೇ ಹಂತದಲ್ಲಿರುವ ಕುಮಾರ ಪ್ರದರ್ಶಕ ಕಲೆಗಳ ಕೇಂದ್ರದ 5 ದಿನಗಳ ಕಾಲ ಜರುಗುತ್ತಿರುವ ಅಂತಾರಾಷ್ಟ್ರೀಯ ಕಲಾ ಉತ್ಸವದ ಅಂಗವಾಗಿ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ರಾಮನವಮಿ ಹಾಗೂ ಶ್ರೀ ಹನುಮತ್ ಜಯಂತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟ್ಯ ತರಂಗ ನೃತ್ಯಾಲಯ ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಚರಣ ಜಯ ಸರೋರುಗ ಚರಣ ಜಗದೀರ ಕರುಣ ಜಯ 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 ಜಾನಕಿ ರಮಣ ಜಯ ವಿಭೀಷಣ ಚರಣ ಜಯ ಸರೋರುಗ ಚರಣ ಜಗದೀರ ಕರುಣ ಜಯ ಜಯ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.